ಹಳ್ಳಿಯಲ್ಲಿ ಬೆಳಗಿನ ಸುಂದರ ಕ್ಷಣಗಳು ಮತ್ತು ಅದರ ಸೊಬಗು ಯಾವ ರೀತಿ ಕೆಲಸಗಳು ಸ್ಟಾರ್ಟ್ ಆಗ್ತವೆ ಅನ್ನೋಂಥದ್ದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೊಡ್ತಾ ಇರ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾನು ಎದ್ದಿದ್ದು 5:54 ಟೈಮ್ ಆಗಿತ್ತು. ಸೊ ಈ ಟೈಮಲ್ಲಿ ನಮ್ಮ ಹಳ್ಳಿಯಲ್ಲಿ ಯಾವ ಥರ ಕೆಲಸಗಳು ಮಾಡ್ತಾರೆ ಅನ್ನೋಂಥದ್ದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಬನ್ನಿ. ನಾನು ಎದ್ದಿದ್ದು 5:54 ಆದರೂ ಇವ್ರು 4 ಗಂಟೆಗೆ ಎದ್ದಿರ್ತಾರೆ. ಈ 4 ಗಂಟೆಗೆ ಎದ್ದು ಇವರು ಹಸುಗಳ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಹಾಲು ಕರೆದು ನಾನು ಹೋಗೋಷ್ಟೊತ್ತಿಗೆ ಕ್ಯಾನ್ಗೆ ಹಾಕ್ಕೊತಾ ಇದ್ರು. ಫುಲ್ ಕ್ಯಾನ್ ತುಂಬೋಯ್ತು ನೋಡಿ. ಇಲ್ಲಿ ಕ್ಯಾನ್ಗೆ ಹಾಲು ತುಂಬಿಸ್ಕೊಂಡು ಡೈರಿಗೆ ಹಾಕಿ ಮೇಲ್ಕೆ ಹೋಯ್ಕೊಂಡು ಹಂಗೆ ಮನೆ ಹತ್ರ ಬಂದುಬಿಟ್ಟಿರ್ತಾರೆ 7 ಗಂಟೆ ಅಷ್ಟೊತ್ತಿಗೆ. ಮತ್ತೆ ಇನ್ನೊಂದು ಮನೆ ಹತ್ರ ಹೋದರೆ ಅವರು ಬೂಸ ಇಡ್ತಾ ಇದ್ರು, ಹಾಲೆಲ್ಲ ಕರೆದಾಕಿ ಡೈರಿಗೆ ಎತ್ಕೊಂಡು ಹೋಗಿದ್ರು. ಇವರು ಅಷ್ಟೇ ಗೈಸ್ 4 ಗಂಟೆಗೆ ಎದ್ದಿರ್ತಾರೆ. ಮತ್ತು ಇವರು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬೂಸ ಇಡ್ತಾವ್ರೆ. 5:15 ಮತ್ತು 6 ಗಂಟೆಯಲ್ಲಿ ಇವರು ಬೂಸ ಇಡ್ತಾರೆ ನೋಡಿ. ಹಸುಗಳು ಯಾವ ಥರ ಇದ್ದಾವೆ, ಸೀಮೆ ಹಸುಗಳು ಎಲ್ಲ. ಇನ್ನೊಂದು ಕಡೆ ಬಂದರೆ ಬೆಳಕೆ ಆಗಿಲ್ಲ, ಆವಾಗ ಕತ್ಲಲ್ಲೇ ಬಟ್ಟೆ ಒಗಿತವ್ರೆ. ಸಿಟಿಗಳಲ್ಲಾದರೆ ವಾಷಿಂಗ್ ಮಿಷಿನ್ ಅವು ಇವು ಇರ್ತವೆ. ನಮ್ಮ ಹಳ್ಳಿಯಾಗ ಜಾಸ್ತಿ ಆ ಥರ ಯಾವುದೂ ಇರಲ್ಲ. ಅದಕ್ಕೆ ಯಾಕ ಬೆಳಗ್ಗೆ ಎದ್ದು ಬೇಗ ಬಟ್ಟೆ ಒಗಿತವ್ರೆ. ಮಕ್ಕಳನ್ನ ಇನ್ನೂ ಸ್ಕೂಲ್ಗೇನೋ ಕಳಿಸ್ಬೇಕೇನೋ ಅದಕ್ಕೆ. ಈ ಮೇಕೆ ಮರಿಗೆ ಹಸುವೇನೋ ಆಗೈತೆ, ಅದಕ್ಕೆ ನನ್ನ ಹತ್ರ ಬರ್ತೈತೆ ಹಾಲು ಕೊಡ್ತೇನೆ ಅಂತ. ಆದರೆ ಅವರಮ್ಮ ಇನ್ನೂ ಮಲಗಿದ್ರು, ಅದಕ್ಕೆ ಹೇಳಿದೆ ನೀನು ಸ್ವಲ್ಪ ವೆಯ್ಟ್ ಮಾಡು, ಆಮೇಲೆ ನಿಮ್ಮಮ್ಮ ಹಾಲು ಕೊಡ್ತಾರೆ ಅಂತ. ಆಮೇಲೆ ಅಲ್ಲಿಂದ ಬೇರೆ ಕಡೆ ಹೋದೆ ಗೈಸ್. ಇದ್ರ ಹೆಸರು ರೂಬಿ. ಇದು ರ್ಯಾಟ್ವಿಲರ್ ಬ್ರೀಡು. ಸೊ ಇದು ಅಪಾಯಕಾರಿಯಾದಂತಹ ನಾಯಿ ಅಂತಲೇ ಹೇಳ್ಬೋದು. ಆದರೂ ಇವರು ಪಕ್ಕದಲ್ಲೇ ಮಲ್ಸ್ಕೊಂಡವ್ರೆ, ಯಾಕಂದರೆ ಅವ್ರು ಸಾಕಿದಾರಲ್ವ, ಅದಕ್ಕೆ ಪಕ್ಕದಲ್ಲೇ ಮಲ್ಸ್ಕೊಂಡವ್ರೆ. ಬೆಳಗ್ಗೆ ನಮ್ಮೂರು ಕ್ಲೈಮೇಟ್ ನೋಡ್ತಾ ಇದ್ರೆ, ಫಾಗ್ ಎಲ್ಲ ನೋಡ್ತಾ ಇದ್ರೆ ನಂಗೆ ಒಂದು ಸಾಂಗ್ ನೆನಪಾಗುತ್ತೆ ಗೈಸ್. ಆ ಸಾಂಗ್ ಯಾವುದು ಅಂತಂದರೆ, ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ಅಂತ ಸಾಂಗ್ ನೆನಪಾಯಿತು. ಯಾಕಂದರೆ ಮಳೆ ಅಂತೂ ಬೀಳ್ತಾ ಇಲ್ಲ, ಆದರೂ ಈ ಸಾಂಗ್ ನೆನಪಾಯಿತು ಗೈಸ್. ತಪ್ಪಿದ್ರೆ ಕ್ಷಮೆ ಇರಲಿ. ಈ ಕಾಲದಲ್ಲೂ ಪೇಪರ್ ಓದೋರು ಇದ್ದಾರೆ ಅಂತಂದರೆ ಅದು ನಾನೇ. ಯಾಕಂದರೆ ನೋಡಿ ಇಷ್ಟು ಬೇಗ ವಿಜಯವಾಣಿ ಪೇಪರ್ ಬಂದಿದೆ. ಬನ್ನಿ ಹಂಗೆ ನೋಡೋಣ ಮುಂದೆ ದೃಶ್ಯ. ಎಷ್ಟು ಚೆಂದ ಕಾಣ್ತಿದೆ ಗೈಸ್ ನಮ್ಮೂರು. ಇಲ್ಲಿ ನೋಡಿದ್ರೆ ಹಸುಗಳು, ಸೀಮೆ ಹಸು. ಇದು ಟರ್ಕಿ ಕೋಳಿ ನೋಡಿ ಎಷ್ಟು ಚೆಂದ ಅಲ್ಲ. ಒಂದು ಸಾಂಗ್ ಆಡಮ್ಮ ನಮಗೋಸ್ಕರ ನೀನು. ಆಡಮ್ಮ ಪರವಾಗಿಲ್ಲ. ಆಡಮ್ಮ. ಎಲ್ಲಿ ನೋಡಿ ಹಸುಗಳು, ಸೀಮೆ ಹಸುಗಳು. ಯಾಕಣ್ಣ ಎಲ್ಲ ಹಿಂಗಿದ್ದೀರಾ? ಯಾರು ಮೇವು ಹಾಕಿಲ್ಲ ನಿಮಗೆ? ಓಕೆನಮ್ಮ. ಇದು ನಾಟಿ ಹಸು. ನಮ್ಮ ಕೋಳಿ ಇವಾಗ ಕೂಗ್ತಿದ್ದೆ, ಇವಾಗ ಮುಂಜಾನೆ ಆಗಿದೆ ಇದಕ್ಕೆ. ಬೆಳಗ್ಗೆ ಇವಾಗ ಆಗಿದೆ ಇದಕ್ಕೆ ಕೋಳಿಗೆ. ಕೂಗಮ್ಮ ಇನ್ನೊಂದ್ಸರಿ, ಕೂಗು ಇನ್ನೊಂದ್ಸರಿ. ಕೂಗಲ್ಲ ಅಂತ ಗೈಸದು. ಎಷ್ಟು ಚೆಂದ ಕಾಣ್ತಿದೆ ಗೈಸ್. ಹಸುಗಳು ನೋಡ್ತಾ ಇದ್ರೆ ಖುಷಿ ಆಗುತ್ತೆ ನಮಗೆ. ಓಕೆ ನಮ್ಮ ಕಾಣಿಸುತ್ತಾ ಗೈಸ್ ನೋಡಿ. ಎಲ್ಲರನ್ನೂ ಎಬ್ಬಿಸ್ತೈತೆ ಕೋಳಿ, ಹುಂಜ ಕೋಳಿ ಅಲ್ಲ. ಓಕೆ, ಇದು ನಮ್ಮ ಟರ್ಕಿ ಕೋಳಿ ಗೈಸ್. ಇದು ಎಷ್ಟು ಚೆಂದ ಉಂಟು ನೋಡಿ. ನೋಡಿ ಗೈಸ್, ನವಿಲ್ ಥರ ರೆಕ್ಕೆ ಬಿಟ್ಕೊಂಡ್ಬಿಟ್ಟಿದೆ ಫುಲ್ಲು. ಇದ್ರ ಹಿಂದೆ ನೋಡಿ, ಇದು ಟ್ಯಾಕ್ಟ್ರು. ಗೊತ್ತಿದೆಯಾ ನಿಮಗೆ? ಗೊತ್ತಿಲ್ಲ ಅಂದರೆ ನೋಡಿ, ಇಲ್ಲಿ ಟ್ಯಾಕ್ಟರ್ ಟಾಲಿ. ಇದು ಇಲ್ಲಿ ನೋಡಿ ಮೊಲಗಳು. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಏನಾದರೂ ಬೇಕಾ ನಿಮಗೆ?
ಏನು ಬೇಕು ಹೇಳಿ, ಪರವಾಗಿಲ್ಲ, ಕೊಡಿಸ್ತೀನಿ ನಾನು. ಎಷ್ಟು ಬೇಕು ನಿಮಗೆ? ನಿಮಗೇನು ಬೇಕು ಮಾರಯ್ಯ? ಬನ್ನಿ, ಬಾರೋ ಇಲ್ಲಿ. ಎತ್ತ ಓಡ್ತಿದೀಯಾ? ನಿಮಗೇನು ಬೇಕು ಅಂತ ಹೇಳಿ, ನಾನು ತಂದು ಕೊಡ್ತೀನಿ. ಯಾಕೆ ಚಳಿ ಆಗ್ತಿದ್ಯಾ ಫುಲ್ಲು? ಯಾಕೆ ಹಂಗತ್ಕೊಂಡಿದ್ದೀರ ಎಲ್ಲರೂ? ನೀನೇನಪ್ಪ ಅಲ್ಲಿಗೆ ಓಡ್ತಿದ್ಯಾ? ಮಾತಾಡಿ, ಏನಾದರೂ ಮಾತಾಡ್ರಿ. ಏನೋ ಸಿಂಡ್ರಿಸ್ಕೊಂಡು ನೋಡ್ತಾ ಇದ್ದೀರಲ್ರಿ. ಓಕೆನಮ್ಮ. ಇವ್ರು ಬೇಗನೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕೇನೋ, ಅದಕ್ಕೆ ಸೌದೆಗಳೆಲ್ಲ ಇಟ್ಟು ಬಾಯ್ಲರಲ್ಲಿ ನೀರು ಕಾಯಿಸ್ಕೊತಾವ್ರೆ. ನೀರು ಕಾಯ್ಸಕ್ಕೆ ಇಡ್ತಾವ್ರೆ, ಇನ್ನೂ ಕಾಯಿಸಿಲ್ಲ. ನೋಡಿ ಯಾವ ಥರ ಇದೆ. ಸೂರ್ಯ ಅಂತೂ ಕಾಣಿಸ್ಬಿಟ್ಟ ಗೈಸ್. ಇಷ್ಟು ದಿನ ಬೇಗನೆ ಬರ್ತಾ ಇರಲಿಲ್ಲ, ಇವತ್ತೇನೋ ಬೇಗ ಬಂದ್ಬಿಟ್ಟವ್ರೆ ಸೂರ್ಯ ಅವರು. ಇವರು ಹಸು ಇಟ್ಟಿರೋ ಅಂತ ಸಗಣಿನ ಕ್ಲೀನ್ ಮಾಡ್ತಾ ಇದ್ರು, ಎತ್ತಾಕ್ತಾ ಇದ್ರು. ತಿಪ್ಪೆಗೇನು ಹಾಕ್ಬೇಕೇನೋ, ಅದಕ್ಕೆ ಬೇಗ ಎತ್ತಾಕ್ತಾ ಇದ್ರು. ಸೀಮೆ ಹಸು ಮರಿಗೆ ಹಾಲು ಕುಡಿಸ್ತಾವ್ರೆ, ಅದು ಹಾಲು ಕುಡಿತೈತೆ ನೋಡಿ. ಚೆನ್ನಾಗಿ ಉಂಟು ಅಲ್ವಾ? ನಮ್ಮ ರಕ್ಷಿತಾ ಅಕ್ಕವರು ನೆನಪು ಬರ್ತಾರೆ ಗೈಸ್. ಚೆನ್ನಾಗಿ ಉಂಟು ಅಲ್ವಾ ನಿಮ್ಗೆ? ಹಂಗೆ ಇಲ್ಲಿ ಬೀದಿ ನಾಯಿ ಹಾವಳಿಗಳು ನೋಡಿ ಗೈಸ್. ಅವು ಯಾವ ಥರ ಅಂತಂದರೆ, ನಮ್ಮದೇ ರಾಜ್ಯ ಬರ, ನಮ್ಮನ್ನು ಯಾವನ್ನು ಮಾತಾಡಲ್ಲ, ನಾವೇ ಕಿಂಗ್, ನಾವೇ ಮಂತ್ರಿ ಅಂತ ನೋಡಿ ಗೈಸ್ ಯಾವ ಥರ ಇದೆ. ಖುಷಿ. ನಮ್ಮೂರು ಯಾವ ಥರ ಇದೆ ಅಂತಂದರೆ, ಸುತ್ತಲೂ 4 ಕಡೆನೂ ಬೆಟ್ಟಗಳಿಂದ ಕೂಡಿದೆ. ಇದು ಕಾಣಿಸ್ತಾ ಇರೋದು ನಂದಿ ಬೆಟ್ಟ ನೋಡಿ, ಇದು ಚನ್ನಗಿರಿ ಬೆಟ್ಟ. ಏನು ಇವನ್ನೆಲ್ಲ ಹಸುಗಳನ್ನೇ ತೋರಿಸ್ತಾ ಇದ್ದಾನೆ ಅಂತ ಅನ್ಕೋಬೇಡಿ, ಯಾಕಂತಂದರೆ ನಮ್ಮೂರಲ್ಲಿ ಹಸುಗಳು ಜಾಸ್ತಿ ಇದ್ದಾವೆ, ಅದಕ್ಕೆ ಅವುಗಳಿಂದನೇ ಕಳೆ ನಮಗೆ. ಇಂಥ ಎಕ್ಸೆಲ್ ಗಾಡಿಗಳನ್ನ ಕೇವಲ ಹಳ್ಳಿಯಲ್ಲಿ ಮಾತ್ರ ನೋಡೋಕೆ ಸಾಧ್ಯ, ಯಾಕಂತಂದರೆ ಸಿಟಿಗಳಲ್ಲಿ ಬುಲೆಟ್, R15, ಡ್ಯೂಕು ಈ ಥರ ಗಾಡಿಗಳಿರ್ತವೆ. ನಮ್ಮ ಹಳ್ಳಿಯಾಗ ಮಾತ್ರ ಈ ಥರ ಗಾಡಿಗಳನ್ನ ನೋಡ್ಬೋದು. ನೋಡಿ ಗೈಸ್, ಇದು ಸುಮ್ಮನೆ ಕಚ್ಚಕ್ಕೆ ಹೋಗುತ್ತೆ. ನೋಡಿ ಯಾವ ಥರ ಆಡಿಸುತ್ತೆ ಅಂತ. ಅದನ್ನು ಸುಮ್ಮನೆ ಕಚ್ಚುತ್ತೆ ಗೈಸ್. ಅದು ರೂಬಿ ಅಂತ ಇದ್ರ ಹೆಸರು, ರ್ಯಾಟ್ ವೀಲರ್ ಬ್ರೀಡ್. ನೋಡಿ, ಹೋಗ ನೀನು. ಓಕೆ ಗೈಸ್, ಇವತ್ತಿನ ವೀಡಿಯೋ ಇಷ್ಟು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.